ಎಲ್ಲ ಎಮೋಷನ್ಸ್ ಥರ ಇದೆ. ಅಂದರೆ ಅಡ್ವೆಂಚರಸ್ ಇದೆ, ಕಾಮಿಡಿ ಇದೆ, ಲಾಸ್ಟಲ್ಲಿ ಎಮೋಷ್ನಲ್ ಮೂವ್ಮೆಂಟ್ ಇದೆ, ತುಂಬ ಚೆನ್ನಾಗಿದೆ. ಆಮೇಲೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಾಂಗ್ಸ್ ಹರ್ಷವರ್ಧನ್ ಸರ್ ಅದಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಟರ್ ಸರು, ಪ್ರೊಡ್ಯೂಸರ್ ಎಲ್ಲ ತುಂಬ ಕೋಆಪ್ರೇಟ್ ಆಗಿ ತುಂಬ ಚೆನ್ನಾಗಿದೆ. ಆಮೇಲೆ ಫಸ್ಟ್ ನಮ್ಗೆ ಅನಿಸುತ್ತೆ ಯಾಕೆ ಹೀರೋ ಈ ಥರನೇ ಮಾಡ್ಕೊಂಬರ್ತಿದ್ದಾರೆ ಅಂದರೆ ಕಳ್ತನ, ಪಾಲಿಟಿಕ್ಸ್ ಆ ಥರ. ಬಟ್ ಸೆಕೆಂಡ್ ಹಾಫ್ ನೋಡಿದರೆ ನಿಮಗೆ ಇನ್ನೂ ಅರ್ಥ ಆಗುತ್ತೆ. ಸೆಕೆಂಡ್ ಹಾಫ್ ಅಂತೂ ತುಂಬ ಚೆನ್ನಾಗಿದೆ. ತುಂಬ ಓವರ್ ಆಲ್ ಮೂವಿ ಸಖತ್ತಾಗಿದೆ. ಎಲ್ಲರೂ ಮಸ್ಟ್ ವಾಚ್, ಥಿಯೇಟರ್ಸ್ಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಮೆಸೇಜ್ ಅಂದರೆ ಲಾಸ್ಟಲ್ಲಿ ನಮಗೆ ಅದು ತುಂಬ ಒಳ್ಳೆ ಕೆಲಸ ಮಾಡಬೇಕು ಅಂತ ಮೆಸೇಜ್ ಸಿಗುತ್ತೆ ಎಲ್ಲರಿಗೂ. ಸೋಷಲ್ ಸರ್ವಿಸ್ ಫಸ್ಟ್ ನಮ್ಗೆ ಅನಿಸುತ್ತೆ ಯಾಕೆ ಇವ್ರು ಈ ಥರನೇ ಮಾಡ್ತಿದ್ದಂತೆ, ಬಟ್ ಅದು ಜನರಿಗೋಸ್ಕರನೇ ಮಾಡ್ತಾಯಿದ್ರು. ಪೂವರ್ ಪೀಪಲ್ ಅವ್ರಿಗೆಲ್ಲ ಹೆಲ್ಪ್ ಮಾಡ್ತಾಯಿದ್ರು. ಸೊ ಇದರಿಂದ ನಮಗೊಂದು ಮಾರಲ್ ಸ್ಟೋರಿ, ಎಲ್ಲರಿಗೂ ಸೋಷಿಯಲ್ ಸರ್ವಿಸ್ ಮಾಡಿಕೊಂಡು ಒಳ್ಳೆ ರೀತಿ ಬದುಕಬೇಕು ಅಂತ ತೋರಿಸ್ಕೊಡುತ್ತೆ. ಸ್ವಲ್ಪ ಜನ ಕೆಟ್ಟವರಾಗಿದ್ರೂ ಬೇರೆಯವ್ರಿಗೆ ಒಳ್ಳೆಯವ್ರಾಗ್ತಾರೆ ಅಂತ ಈ ಫಿಲಮ್ ತೋರಿಸ್ಕೊಡ್ತಿದೆ. ಸೊ ಎಷ್ಟೊಂದು ಜನ ಈ ಮೂವಿ ಲಾಸ್ಟಲ್ಲಿ ತೋರಿಸಿದೆ, ಅದು ಫಸ್ಟ್ ಪಾರ್ಟಲ್ಲಿ ತೋರಿಸೋದೆ ಹೀರೋ ಕೆಟ್ಟವರು ಹಂಗೆ ಹಿಂಗೆ ಅಂತ. ಸೆಕೆಂಡ್ ಪಾರ್ಟ್ ನೋಡಾದ್ಮೇಲೆ ಗೊತ್ತಾಗೋದು ಹೀರೋ ಈ ಥರ ಮಾಡಾದ್ಮೇಲೂ ಸ್ವಲ್ಪ ಜನ ಕೆಟ್ಟವರಾಗಿದ್ರೂ ಸ್ವಲ್ಪ ಜನಕ್ಕೆ ಒಳ್ಳೆಯವ್ರು ಅಂತ. ಅವ್ರ ಮೂವಿಯಲ್ಲಿ ಅವ್ರ ಅಪ್ಪ ಹೇಳ್ಕೊಟ್ಟಿರೋದು ಅದೇ ಅಂತ ಅವ್ರು ಭಾವಿಸಿ ಅದನ್ನು ಹೇಳ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಸೊ ಅದು ತುಂಬ ಇಷ್ಟ ಆಗಿದ್ದು ಅದೇ. ಆಕ್ಷನ್ಸ್ ವರ್ ನೈಸ್, ದ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ and everything was really sorry what did you like in this movie? The way he changed his perception towards gods and everything, where he didn't believe God but then he started believing God. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಬೇಕು. ದುಡ್ಡನ್ನ ಯಾವ ರೀತಿ ಎಲ್ಲ ಸುಮ್ಮನೆ ವೇಸ್ಟ್ ಮಾಡೋ ಬದಲು ಯಾವ ಥರ ಬಡವ್ರಿಗೆಲ್ಲ ಯೂಸ್ ಮಾಡ್ತಿದ್ದಾರೆ, ಎಲ್ಲರೂ ನೋಡ್ಬೇಕು. ಆ್ಯಕ್ಚುಲಿ ಥ್ಯಾಂಕ್ ಯು. ಮತ್ತೊಂದು ಅಂತ ಅಟ್ ಲಾಸ್ಟ್ ಅವ್ರು ಅದು ಏನಕ್ಕೋಸ್ಕರ ಯೂಸ್ ಮಾಡ್ತಿದ್ರು, ಜನಕ್ಕೆ ಯಾವ ಥರ ಎಲ್ಲ ಉಪಯೋಗ ಆಯಿತು, ಖುಷಿ ಆಯಿತು ಸರ್. ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿದೆ. ಆ್ಯಕ್ಷನ್ ಅಂತೂ ತುಂಬ ಚೆನ್ನಾಗಿದೆ. ಆಮೇಲೆ ಸಾಂಗ್ಸ್ ತುಂಬ ಚೆನ್ನಾಗಿದೆ. ಆಮೇಲೆ ಬೊಂಬೆ ಸಾಂಗು ಆಲ್ರೆಡಿ ಎಲ್ಲ ಕಡೆಯೂ ಕೇಳಿ ಬರ್ತಾ ಇದೆ. ತುಂಬ ಚೆನ್ನಾಗಿದೆ ಸರ್. ನ್ಯಾಚುರಲ್ ಆಗಿ ಮಾಡಿದ್ದಾರೆ. ನಮಗೆ ಹೀರೋನ್ ಕುತ್ಕೊಂಡು ನೋಡ್ತಿದ್ದೀರಿ ಬಿಲ್ಡಪ್ ಥರ ಆ ಥರ ಎಲ್ಲ ಏನೂ ಇಲ್ಲ. ತುಂಬ ಚೆನ್ನಾಗಿದೆ. ಹಳೆ ಆ್ಯಕ್ಟರ್ಸ್ ಎಲ್ಲ ಒಟ್ಟಿಗೆ ನೋಡಿ ತುಂಬ ಖುಷಿ ಆಯಿತು. ಏನು ಕೀರ್ತಿ ಸರ್, ಇವರು ಕಿಟ್ಟಿ ಸರ್, ಅವರು ವಿಲ್ಲನ್ ಕ್ಯಾರೆಕ್ಟರ್ ಆದರೂ ಅವರು ಸಖತ್ತಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ದೇವರಾಜ್ ಸರ್ದು ಚೆನ್ನಾಗಿತ್ತು. ಆ್ಯಕ್ಷನ್ ಎಮೋಷನ್ಸ್ ಪಕ್ಕದಲ್ಲಿ ಕುತ್ಕೊಂಡು ನಮ್ಮ ಹಸ್ಬೆಂಡ್ ಸ್ವಲ್ಪ ಕಣ್ಣಲ್ಲಿ ನೀರು ತುಂಬಿಕೊಂಡ್ರು. ಸೊ ಎಮೋಷನ್ಸ್ ಆಗೂ ಇದೆ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಮತ್ತು ಹೊಸ ಡೈರೆಕ್ಟರ್ ಅಂತೆ ಅನ್ಸೋದೇ ಇಲ್ಲ ಹೊಸ ಡೈರೆಕ್ಟ್ರು ಅಂತ. ಸೂಪರಾಗಿ ಮಾಡಿದ್ದಾರೆ. ವಿಜಯ್ ತಿಂಗ್ ಕೇಳಿ ಈ ಟೈಮಲ್ಲಿ ದಯವಿಟ್ಟು ಎಲ್ಲ ಬಂದು ನೋಡಿ ಈ ಫಿಲಮ್ನ ಎಂಕರೇಜ್ ಮಾಡಿ ಅಷ್ಟೇ. ಸೂಪರಾಗಿದೆ. ಮೂವಿ ಅಂತೂ ಹಲ್ಟಿ ಆಗಿದೆ. ತುಂಬ ಚೆನ್ನಾಗಿದೆ. ತುಂಬ ವರ್ಷಗಳ ನಂತರ ಈ ಪಿಕ್ಚರ್ ನೋಡ್ತಾ ಇದ್ದೀನಿ. ಮತ್ತು ಕಿಟ್ಟಿ ಮತ್ತು ಆದಿತ್ಯ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಶಶಿಕುಮಾರು, ಸುಂದರ್ರಾಜ್ ಅವರು ತುಂಬ ನಾನು 25 ವರ್ಷ ಆಯ್ತು ಈ ಪಿಕ್ಚರ್ ನೋಡಿದೆ, ಬಟ್ ಇವತ್ತು ನೋಡಿದೆ ಫಸ್ಟ್ ಟೈಮ್. ಸೊ ಸೂಪರ್. ಆದಿತ್ಯ ಸರು ಯಾವುದೇ ಸಿನಿಮಾ ಮಾಡಿದ್ರು ಅದರಲ್ಲಿ ಟೆರರ್ ಆಗಿರ್ತದೆ. ನೀವು ನೋಡಿರ್ಬೋದು ಸಿನಿಮಾ ಹೆಸರೇ ಟೆರರ್ ಅಂದ್ಬಿಟ್ಟು. ನಾನು ಇದುವರೆಗೂ ಹೇಳ್ಬೇಕಂದ್ರೆ ಯಾವ ಸಿನಿಮಾಗೂ ಹೋಗ್ತಾ ಇರಲಿಲ್ಲ, ಬಟ್ ಆದಿತ್ಯ ಸರ್ ಅಂತ ಬಂದಾಗ ನಾನು ಅವ್ರ ಅಭಿಮಾನಿ. ಆ್ಯಂಡ್ ಮೋಸ್ಟ್ ಹೇಳ್ಬೇಕಂದ್ರೆ ಅವ್ರು ಯಾವುದೇ ಒಂದು ಸಿನಿಮಾ ಮಾಡಿದ್ರು ಡೆಡ್ಲಿ ಸಿನಿಮಾ ನೀವು ನೋಡೇ ಇರ್ತೀರ. ಸೊ ಆ ಸಿನಿಮಾಯಿಂದ ಹಿಟ್ಟಾದವರು ಇವತ್ತು ಇಲ್ಲವರೆಗೂ ಬಂದಿದ್ದಾರೆ. ಆ್ಯಂಡ್ ತುಂಬ ದಿನ ಆಗಿದ್ದು ಅವರು ಸಿನಿಮಾಗಳು ಮಾಡಿದ್ದಾರೆ. ತುಂಬ ಜನ ಇದ್ದಾರೆ. ಆ್ಯಂಡ್ ತುಂಬ ಇಷ್ಟ ಆಯಿತು ನಮಗೆ ಸಿನಿಮಾ ಕಾನ್ಸೆಪ್ಟು. ಬ್ಲ್ಯಾಕ್ ಮನಿ ತಗೊಂಡು ಜನರಿಗೆ ಹೆಲ್ಪ್ ಮಾಡೋದು, ಬಡವ್ರಿಗೆ ಸಹಾಯ ಮಾಡೋದು. ಸೊ ಯಾವುದೇ ಒಂದು ಅವರು ಫಸ್ಟ್ ಇಂಡಿಯನ್ ಟ್ವಿಸ್ಟಿಗೆ ಆಮೇಲೆ ಮುಂದೆ ಕನ್ಕ್ಲೂಷನ್ ಕೊಟ್ಟಿದ್ದಾರೆ. ಇನ್ನೂ ಮುಂದೆ ಹೆಚ್ಚು ಸಿನಿಮಾ ಮಾಡಲಿ ಅಂತ ಹಾರೈಸ್ತೀನಿ.